ಎಲ್ಲರಿಗೂ ನಮಸ್ತೆ. ನಾನು ಒಂದು ಸಣ್ಣ ಕಥೆಯನ್ನು ಹೇಳಲು ಇಚ್ಛಿಸ್ತೇನೆ. ನೀವೆಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕಾಗಿ ನನ್ನ ಪ್ರಾರ್ಥನೆ. ಒಂದೂರಲ್ಲಿ ಒಬ್ಬ ತಂದೆ ಮತ್ತು ಮಕ್ಕಳು ಇರ್ತಾರೆ. ಅವರಿಗೆ ಒಬ್ಬ ತಂದೆ ಇರ್ತಾರೆ, ಅವರಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಅವರು ಒಳ್ಳೆಯದಾಗಿ ಚೆನ್ನಾಗಿ ಬೆಳೀತಾ ಇರ್ತಾರೆ. ಒಂದು ದಿನ ಅವರು ದೊಡ್ಡವರಾದಾಗ ಅವರು ತೋಟದಲ್ಲಿ ಕೆಲಸ ಮಾಡಿ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ. ಆಗ ದೊಡ್ಡವನು ತಂದೆಗೆ ಪ್ರೀತಿ ಪಾತ್ರನಾಗಿರ್ತಾನೆ, ಚಿಕ್ಕವನು ತಂದೆಯ ಪ್ರೀತಿ ಪಾತ್ರನಾಗಿರ್ತಾನೆ. ಆದರೆ ಚಿಕ್ಕವನಿಗೆ ನಂದೆಲ್ಲ ಭಾಗ ನನಗೆ ಬರಬೇಕು ಅಂತೇಳುವ ಒಂದು ಆಸೆ ಮನಸ್ಸಲ್ಲಿ ಬರುತ್ತೆ. ಅವನೇನು ಮಾಡ್ತಾನೆ, ಚಿಕ್ಕವನು ಒಂದು ದಿನ ತಂದೆಯನ್ನು ಕುರಿತು, ಅಪ್ಪ ನನಗೆ ಬರಬೇಕಾದ ಆಸ್ತಿಯನ್ನು ನನಗೆ ಕೊಟ್ಟು ಬಿಡು, ನಾನು ಬೇರೆ ಹೋಗಿ ನಾನು ಅದನ್ನು ಬದುಕ್ತೀನಿ ಅಂತೇಳಿ ಹೇಳ್ತಾರೆ. ಅದಕ್ಕೆ, ಬೇಡ ಮಗನೇ, ನೀನು ನನ್ನೊಂದಿಗೆ ಇರೋ, ಇಲ್ಲಿ ಸಂತೋಷವಾಗಿದ್ದೀಯಾ, ಎಲ್ಲವೂ ತೃಪ್ತಿಯಾಗಿದೆ, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಅಂತೇಳಿ ಬುದ್ಧಿವಾದ ಹೇಳ್ತಾರೆ ತಂದೆ. ಅದಕ್ಕೆ ಕಿವಿಗೊಡಲ್ಲ. ಇಲ್ಲ, ನನಗೆ ಬರಬೇಕಾದ ಆಸ್ತಿಯನ್ನು ನನಗೆ ಕೊಟ್ಟು ಬಿಡು, ನಾನು ಹೋಗ್ತೀನಿ, ನಾನು ಬೇರೆ ಬದುಕ್ತೀನಿ ಅಂತೇಳಿ ಹೇಳ್ತಾರೆ. ಆಗ ಮನನೊಂದು ತಂದೆ ಅವನ ದೊಡ್ಡವನಿಗೆ ಬರಬೇಕಾದ ಭಾಗವನ್ನು ಅವನಿಗೆ, ಚಿಕ್ಕವನಿಗೆ ಬರಬೇಕಾದ ಭಾಗವನ್ನು ಅವನಿಗೆ ಆಸ್ತಿಯನ್ನು ಕೊಡ್ತಾನೆ. ಅವನು ತನ್ನ ಪಾಲಿಗೆ ಕಿರಿಯವನು ತನ್ನ ಪಾಲಿಗೆ ಬಂದ ಹಣವನ್ನು, ಆಸ್ತಿಯನ್ನೆಲ್ಲ ಮಾರಿ ಅದರಲ್ಲಿಂದ ದುಡ್ಡು ತೆಗೆದುಕೊಂಡು ಬೇರೆ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಅನೇಕ ಗೆಳೆಯರ ಒಂದು ಭೇಟಿಯಾಗುತ್ತೆ. ಅನೇಕ ಗೆಳೆಯರ ಅವನ ಜೊತೆ ಸೇರ್ತಾರೆ. ಇವನು ಅವರೊಂದಿಗೆ ಸೇರಿ ಇದ್ದ ಹಣವನ್ನೆಲ್ಲ ಪೋಲು ಮಾಡ್ತಾನೆ, ದುಂದು ವೆಚ್ಚ ಮಾಡ್ತಾನೆ. ಒಂದು ರೀತಿಯ ಕೆಟ್ಟ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಅವನಲ್ಲಿದ್ದ ಎಲ್ಲ ಹಣ ಖಾಲಿಯಾಗುತ್ತೆ. ಆಗ ಆ ದೇಶದಲ್ಲಿ ಕ್ಷಾಮ ಬಂದೊದಗುತ್ತೆ. ಅವನಿಗೆ ಒಂದು ತಿನ್ನಲು ಆಹಾರವೂ ಸಿಗ್ತಾ ಇರಲಿಲ್ಲ. ಆಗ ಅವನಿಗೆ ತುಂಬ ದುಃಖ ಆಗುತ್ತೆ. ಅಯ್ಯೋ, ನನ್ನ ಹತ್ರ ಅಷ್ಟೊಂದು ಹಣ ಇತ್ತು, ಇಷ್ಟೊಂದು ಇದಿತ್ತು, ಎಲ್ಲ ನಾನು ಕಳ್ಕೊಂಡಲ್ಲ ಅಂತೇಳಿ ಆಮೇಲೆ ಒಂದು ಕಡೆಗೆ ಹೋಗಿ ಹಂದಿ ಮೇಯಿಸುವ ಕೆಲಸಕ್ಕೆ ಒಬ್ಬ ಯಜಮಾನನ ಹತ್ರ ಸೇರಿಕೊಳ್ತಾನೆ. ಆಗ ಅವನಿಗೆ ಹಸಿವಾಗಿ ಅವನಿಗೆ ಊಟನೂ ಸಿಗಲ್ಲ. ಆಗ ಅವನು ಹಂದಿಗೆ ಹಾಕುವ ಕಾಳುಗಳಾದರೂ ನನಗೆ ಸಿಗಲಿ ಅಂತೇಳಿ ಅದನ್ನು ತಿನ್ನೋಕ್ಕೆ ಯೋಚಿಸಿದಾಗ ಯಜಮಾನನ ಅವನಿಗೆ ಚೆನ್ನಾಗಿ ಬೈದ, ನೀನು ಇಲ್ಲಿ ಕೆಲಸಕ್ಕಿರೋದಿಲ್ಲಿ, ಹಂದಿಯ ಊಟವನ್ನು ತಿನ್ನೋಕ್ಕಲ್ಲ ಅಂತೇಳಿ ಚೆಂದ. ಆಗ ಅವನಿಗೆ ತುಂಬ ಮನಸ್ಸಿಗೆ ಬೇಸರವಾಗುತ್ತೆ. ಅವನು ಹೇಳ್ತಾನೆ, ಅಯ್ಯೋ, ನಾನು ಇಂಥ ಒಂದು ಪರಿಸ್ಥಿತಿ ನನಗೆ ಬಂದೊದಗಿತ್ತು. ನಮ್ಮ ತಂದೆಯ ಮನೆಯಲ್ಲಿ ಎಷ್ಟೊಂದು ಕೂಲಿ ಆಳುಗಳಿದ್ದಾರೆ, ನಾನು ಇಲ್ಲಿ ಒಂದು ತುತ್ತು ಊಟಕ್ಕೂ ಪರದಾಡಬೇಕಲ್ಲ ಅಂತೇಳಿ ಯೋಚಿಸಿ, ಅಯ್ಯೋ, ನಾನು ದೊಡ್ಡ ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ ಅಂತ ಅವನು ಮಾಡಿದ ತಪ್ಪಿನ ಅರಿವನ್ನು ಅವನು ತಿಳ್ಕೊಳ್ತಾನೆ. ಅವನು ಯೋಚಿಸ್ತಾನೆ, ನಾನು ನನ್ನ ತಂದೆಯ ಬಳಿ ಹೋಗಿ ಕ್ಷಮೆಯನ್ನು ಬೇಡ್ತೇನೆ. ಏನಂತ, ನಾನು ದೇವರಿಗೂ ಮತ್ತು ನಿಮಗೂ ಪಾಪವನ್ನು ಮಾಡಿದ್ದೇನೆ, ಆದ್ದರಿಂದ ನನ್ನ ಪಾಪವನ್ನು, ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನು ನಿಮ್ಮ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಸೇರಿಸ್ಕೊಳ್ಳಿ ಅಂಥೇಳಿ ಅವನು ಯೋಚಿಸ್ತಾನೆ. ನಂತರ ತನ್ನ ತಂದೆಯ ಬಳಿ ಹೋಗ್ತಾನೆ. ಇದನ್ನೆಲ್ಲ ಈ ರೀತಿಯಲ್ಲೇ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಅಂತೇಳಿ ಕೇಳ್ಕೊಳ್ತಾನೆ. ಆಗ ದೂರದಲ್ಲಿ ಬರ್ತಾ ಇರುವ ಮಗನಿಗಾಗಿ ತಂದೆ ಯಾವಾಗಲೂ ಹಗಲಿರುಳು ಕಾಯ್ತಾ ಇರ್ತಾರೆ. ಆಗ ಮಗ ಬಂದಿದ್ದೇ ತಡ, ಬರ್ತಾ ಇರೋದನ್ನು ನೋಡಿ ತಂದೆ ಓಡೋಡಿ ಬಂದು ಮಗನನ್ನು ಮುತ್ತಿಡ್ತಾರೆ. ಅಯ್ಯೋ ಮಗನೇ, ಬಂದೀಯಾ ಅಂತೇಳಿ ಪ್ರೀತಿಯಿಂದ ಅವನನ್ನು ಸ್ವೀಕರಿಸ್ತಾರೆ. ಆಗ ಮಗ, ಅಪ್ಪ, ನಾನು ದೇವರಿಗೂ ಮತ್ತು ನಿಮಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ನನ್ನನ್ನು ನಿಜವಾಗಿಯೂ ಕ್ಷಮಿಸಿ, ನಿಮ್ಮ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ನನ್ನನ್ನು ಸ್ವೀಕರಿಸಿ ಅಂತೇಳಿ ಕೇಳ್ಕೊಳ್ತಾನೆ. ಆಗ ತಂದೆ ತುಂಬ ದುಃಖಿತಾಗಿ, ನಾನು ನಿನ್ನನ್ನು ಕಳ್ಕೊಂಡಿದ್ದೆ, ನೀನು ನನಗೆ ಪುನಃ ಸಿಕ್ಕಿದ್ದೀಯಾ, ನನಗೆ ಇದಕ್ಕಿಂತ ದೊಡ್ಡ ಸಂತೋಷ ಬೇರೇನಿಲ್ಲ ಅಂತೇಳಿ ಮನೆಗೆ ಕರೆದುಕೊಂಡು ಹೋಗಿ ಕೂಲಿ ಆಳುಗಳಿಗೆ ದೊಡ್ಡ ಹಬ್ಬದ ಔತಣವನ್ನು ತಂದೆ ಏರ್ಪಡಿಸ್ತಾನೆ. ನಂತರ ಇವನಿಗೆ ಸ್ನಾನವನ್ನು ಮಾಡಿಸಿ, ಇವನಿಗೆ ಒಳ್ಳೆಯ ಬಟ್ಟೆಯನ್ನು ಧರಿಸಿ, ಇವನ ಬೆರಳಿಗೆ ಬೆಳ್ಳಿ ಉಂಗುರವನ್ನು, ಚಿನ್ನದ ಉಂಗುರವನ್ನು ತೊಡಿಸಿ, ಇವನ ಕಾಲುಗಳಿಗೆ ಕೆರವನ್ನು ಮೆಟ್ಟಿಸಿರಿ, ಇವನಿಗೆ ಕೊಬ್ಬಿದ ಕರುವನ್ನು ಕೊಯ್ಯಿರಿ, ಹಬ್ಬ ಮಾಡೋಣ ಅಂತೇಳಿ ಎಲ್ಲವನ್ನು ಹೇಳಿ ಹಬ್ಬವನ್ನು ಮಾಡಿ ಸಂಭ್ರಮದಿಂದ ಆಚರಿಸ್ತಾರೆ. ಹಿರಿಯ ಮಗನು ಮನೆ ಒಳಗಡೆ ಬರ್ತಾನೆ. ಅವನು ಕೇಳ್ತಾನೆ, ಏನು ಇವತ್ತು ನಮ್ಮ ಮನೆ ಒಬ್ಬ ಕೂಲಿ ಆಳನ್ನು ಕರೆದು, ಏನು ಇವತ್ತು ನಮ್ಮ ಮನೆಯಲ್ಲಿ ಸಂಭ್ರಮ ಕಾಣ್ತಾ ಇದೆ, ಏನು ವಿಶೇಷ ಅಂತ ಕೇಳಿದಾಗ, ನಿಮ್ಮ ತಮ್ಮ ಹಿಂತಿರುಗಿ ಬಂದಿದ್ದಾನೆ ಅಂತೇಳುವ ಮಾತು ಕೇಳಿಸುತ್ತದೆ. ಆಗ ಅವನಿಗೆ ಬೇಸರ ಆಗ್ತದೆ. ಅವನೆಲ್ಲ ಆಸ್ತಿಯನ್ನು ತೆಗೆದುಕೊಂಡು ಹಾಳು ಮಾಡಿ ಪೋಲಾಗಿ ಏನೂ ಇಲ್ಲದೆ ಬಂದಾಗ ಅಪ್ಪ ಅವನನ್ನು ಪ್ರೀತಿಯಿಂದ ಅಷ್ಟೊಂದು ಇದರಲ್ಲಿ
ಸ್ವೀಕರಿಸಿದ್ದಾರಲ್ಲ ಅಂಥೇಳಿ ಅವನ ತಂದೆಗೆ ಅವನ ಮನೆಯೊಳಗೆ ಬರೋಕ್ಕೆ ಇಷ್ಟಪಡಲ್ಲ. ಆಗ ತಂದೆ ಪ್ರೀತಿಯಿಂದ ದೊಡ್ಡ ಮಗನೇ, ಇದೆಲ್ಲವೂ ನಿನ್ನದೇ, ಇಲ್ಲಿ ನಿನಗೆ ಏನಾದರೂ ನಾನು ಕಡಿಮೆ ಮಾಡಿದ್ದೀನಾ ಅಂಥೇಳಿ ಇದೆಲ್ಲವೂ ನಿನಗೇ ಸೇರಿರೋದು, ನಿನ್ನದೇ, ಎಲ್ಲವೂ ನೀನೇ ಅನುಭವಿಸುವವನು. ಆದರೆ ಕಳೆದು ಹೋದ ನಿನ್ನ ತಮ್ಮ ಮರು ಬದುಕಿ ಬಂದಿದ್ದಾನೆ, ನನಗೆ ಸಿಕ್ಕಿದ್ದಾನೆ ಅಂಥೇಳಿ ನಾವು ಇದರೊಂದಿಗೆ ಸಂತೋಷ ಪಡಬೇಕು ಅಂಥೇಳಿ ಅಣ್ಣನಿಗೆ, ಹಿರಿಯ ಮಗನಿಗೆ ಬುದ್ಧಿವಾದ ಹೇಳಿ ಅವರ ಸಂತೋಷದಲ್ಲಿ ಅವನು ಸಹಭಾಗಿಯಾಗ್ತಾನೆ. ಇದರಿಂದ ಮತ್ತು ಅವನು ಚಿಕ್ಕವನು ಪುನಃ ತಂದೆಯ ಜೊತೆ ಒಳ್ಳೆಯದಾಗಿ ಬದುಕಲಿಕ್ಕೆ ಯೋಚಿಸ್ತಾನೆ. ಇದರಿಂದ ಏನು ನಾವು ತಿಳ್ಕೊಳ್ತೀವಿ ಅಂದರೆ, ನಿಜವಾಗ್ಲೂ ನಾವು ಒಂದು ಕೆಟ್ಟ ಜೀವನಕ್ಕೂ ಅಥವಾ ಏನೇ ನಮ್ಮ ಇರೋದನ್ನೆಲ್ಲ ಕಳೆದು ನಮ್ಮ ಒಂದು ಬುದ್ಧಿಯನ್ನು ಎಲ್ಲೋ ನಾವು ತಪ್ಪು ಮಾಡಿದಾಗ ನಾವು ಅದರಲ್ಲೇ ಸಿಲುಕದೆ, ಅದರಲ್ಲೇ ಒಳಗಡೆ ನುಗ್ಗದೆ, ಆ ತಪ್ಪಿನ ಅರಿವು ನಮ್ಮ ಮನಸ್ಸಿಗೆ ಬಂದ ತಕ್ಷಣ ಅದನ್ನು ತಿದ್ದಿ ನಾವು ಒಳ್ಳೆ ದಾರಿಗೆ ಬಂದರೆ ನಮ್ಮ ಬದುಕು ಕಳೆದು ಹೋದ ಕೆಟ್ಟ ದಿನಗಳು, ನೋವಿನ ದಿನಗಳು, ಕೆಟ್ಟ ಚಟಗಳಿಂದ ಕೂಡಿದ ಜೀವನ ಬದಲಾಗಿ ನಾವು ಒಬ್ಬ ಒಳ್ಳೆಯ ಸಂಸ್ಕೃತ ನಾಗರಿಕ ವ್ಯಕ್ತಿಯಾಗಿ ಬದುಕಲು ನಮಗೆ ಇದೊಂದು ಕಥೆಯು ಚಿಂತನೆಯಾಗ್ತದೆ ಮತ್ತು ಇದರಿಂದ ನಾವು ತಿಳ್ಕೊಬೋದು. ಈ ರೀತಿ ಪ್ರತಿಯೊಬ್ಬರು ನಾವು ತಪ್ಪು ಮಾಡಿದಾಗ ಈ ಒಂದು ಕಥೆಯನ್ನು ಯೋಚಿಸಿ ಇದ್ರ ಥರ ನಾವು ಬದುಕೋಕ್ಕೆ ಪ್ರಯತ್ನ ಪಟ್ಟಾಗ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಬದುಕಾಗುತ್ತದೆ ಎಂಬುದನ್ನು ಎಲ್ಲರಿಗೂ ಈ ಮೂಲಕ ತಿಳಿಸಲು ಇಚ್ಛಿಸ್ತೇನೆ.